ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು ಅವರೇ, ತಗೊಳ್ಳಿ ಹಾಲು. ಥ್ಯಾಂಕ್ಸ್ ಮೇಡಮ್ರೆ. ಮೇಡಮ್ರೆ, ಹೆಂಗೋ ನಮ್ಮ ಅಕ್ಕಂಗೀಗ ಒಂದು ಮನೆ ಅಂತ ಆಯಿತು. ಭಾವನ್ಗೂ ಒಂದು ಒಳ್ಳೆ ಬಿಸ್ನೆಸ್ ಇದೆ. ಈಗ ಅವರಿಬ್ಬರು ಸಂಸಾರ ಎಷ್ಟು ಚೆಂದಾಗಿರ್ತದಲ್ವೇ ಮೇಡಮ್ರೆ? ನಿಜ ಹೇಳಬೇಕು ಅಂದರೆ ನಮ್ಮ ಅಕ್ಕನ ಮುಖದಲ್ಲಿ ಇಷ್ಟು ಖುಷಿನ ನೋಡಿ ಬಹು ದಿನಗಳಾಗ್ಬಿಟ್ಟಿತ್ತು. ಹೆಂಗೋ ಅವರಿಬ್ಬರಿಗೂ ಒಳ್ಳೇದಾಗಿ ಚೆಂದಾಗಿದ್ರೆ ಅಷ್ಟೇ ಸಾಕು. ಯಾಕೆ ಮೇಡಮ್ರೆ ಬೇಜಾರಾಗಿದ್ದೀರಾ? ಏನಂತ ಹೇಳಿ ಸಿದ್ದು ಅವರೇ, ನನ್ನ ಅಣ್ಣ ತಮ್ಮ ಸೇರಿಕೊಂಡು ನಮ್ಮ ಅಪ್ಪ ಅಮ್ಮನ್ನ ಬೇರೆ ಬೇರೆ ಮಾಡಿಬಿಡ್ತಾರೆ. ಇನ್ನು ಮುಂದೆ ನಮ್ಮ ತವ್ರ ಮನೆ ಬೇಕು ಅನ್ಸತ್ತೆ. ಮೇಡಮ್ರೆ ನಿಮ್ಮನೆ ಕೇಳ್ತವನೆ, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಸಿದ್ದು ಅವರೇ, ನಾನು ಆರಾಮಾಗೇ ಇದ್ದೀನಿ. ಸರ್, ರೂಮ್ಗೆ ಹೋದವ್ರು ಮತ್ತೆ ಯಾಕೆ ಬರಕ್ಕೆ ಹೋದ್ರಿ ಸರ್? ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಕಣ್ ತುಂಬ ನೋಡ್ತಾ ಇದ್ದೀನಿ ನೀವು ಕೆಲಸ ಮಾಡ್ತಿರೋದನ್ನ. ನಾನು ರೂಮಿಗೆ ಹೋಗಿದ್ದೀರಿ, ಬಟ್ಟೆನೂ ಬದಲಿ ಮಾಡಿದೆ. ನೀವೀಗ ನಿದ್ದೆ ಮಾಡ್ತಿರ್ತೀನಿ ಅಂತ ಡೌಟ್ ಬಂತು, ಅದಕ್ಕೆ ವಾಪಸ್ ಬಂದೆ. ಊಟ ಮಾಡಿ. ಥ್ಯಾಂಕ್ ಯು ಸರ್. ಅಲ್ರಿ, ನೀವು ಮಾಡ್ತಿರೋದೇನ್ರಿ? ನಾನು ಇಲ್ಲಿ ಬಂದಿರೋದು ಎತ್ತಕ್ಕೆ, ನೀವು ಮಾಡ್ತಿರೋದೇನು? ನನ್ನ ವೈಫ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು ಹೊರತು ಕಡದ್ದಾಗ ನಿದ್ದೆ ಮಾಡ್ತಾ ಇದ್ದೀನ. ಸರ್, ಬೆಳಗ್ಗೆಯಿಂದ ಅದನ್ನೇ ಮಾಡಿದ್ದೀವಲ್ಲ ಸರ್. ಈಗ ಅವ್ನು ಬಂದು ಹೇಳೋವರೆಗೂ ಬೇರೆ ಇನ್ನೇನು ಕೆಲಸ ಇದೆ ಹೇಳಿದ್ದು? ಹಾಗಂತ ನಿದ್ದೆ ಮಾಡೋದ? ಯಾವ ಸಿನಿಮಾ ಡಿಟೆಕ್ಟಿವ್ ರೀ ನೀವು? ಹೊಸ ಕ್ಲೂ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ಬೇಕು ತಾನೆ, ಅದನ್ನ ಬಿಟ್ಟು ನಿದ್ದೆ ಮಾಡ್ತಿದ್ದೀರಲ್ಲ. ಸರ್, ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಇಷ್ಟೊತ್ತಿನಲ್ಲಿ ನಾವೇನು ವಿಚಾರಣೆ ಮಾಡೋಕ್ಕಾಗಲ್ಲ ಸರ್. ಎಲ್ಲರೂ ಮೀನು ಹಿಡಿದು ಸುಸ್ತಾಗಿ ಮಲ್ಕೊಂಡಿರ್ತಾರೆ. ಈ ಸಮಯದಲ್ಲಿ ಹೋಗಿ ನಾವು ವಿಚಾರಣೆ ಮಾಡೋಕ್ಕೆ ಹೋದರೆ ಸಿಗೋ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಬೆಳಿಗ್ಗೆ ವಿಚಾರಣೆ ಮಾಡೋಣ ಬಿಡಿ ಸರ್. ಇಲ್ಲ ಅಂದರೆ ನಾನೇ ಹೋಗಿ ಸಮುದ್ರ ಸುತ್ತಮುತ್ತ ವಿಚಾರಿಸ್ಕೊಂಡು ಬರ್ತೀನಿ. ನೀವು ಆರಾಮಾಗಿ ಮಲ್ಕೊಳ್ಳಿ ಸರ್. ಅವ್ರು ಸಿಗೋವರೆಗೂ ನಿದ್ದೆ ಬರೋದಿಲ್ಲ ವರ್ತ. ಜಯಂತರಿಗೆ ನಿದ್ದೆ ಇಲ್ಲ. ಈಗೇನು ಮಾಡೋಣ? ಒಂದು ಆಟ ಆಡೋಣ ಸರ್. ಇಷ್ಟೊತ್ತಿನಲ್ಲಿ ಆಟ ಆಡೋದ? ನನಗೆ ನಿದ್ದೆ ಬರ್ತಾ ಇದೆ ಸರ್. ಅಲ್ರಿ, ಕೇಸ್ ಕೊಟ್ಟು ನಾನೇ ನಿದ್ದೆ ಮಾಡ್ತಿಲ್ಲ, ನೀವೇನ್ರಿ ನಿದ್ದೆ ಮಾಡೋದು? ಅದೊಂದು ಚೆಸ್ ಬೋರ್ಡ್ ಇದೆ, ತೊಗೊಂಡು ಬನ್ನಿ, ಚೆಸ್ ಆಡೋಣ. ಸರ್, ಜೀವನನೂ ಒಂಥರ ಚೆಸ್ ಇದ್ದ ಹಾಗೆ. ಯಾವಾಗ ಯಾರೋ ದಾಳಿ ಮಾಡಬಹುದು ಗೊತ್ತಾಗಲ್ಲ, ಆದರೆ ಅನಿರೀಕ್ಷಿತವಾಗಿ ದಾಳಿಗಳು ಆಗ್ತಾನೆ ಇರುತ್ತವೆ. ಜೀವನದಲ್ಲೂ ಚೆಸ್ಸಲ್ಲಿದ್ದಂಗೆನೆ ರಾಜನಿಗೆ ಸಾಮ್ರಾಜ್ಯ ಮುಖ್ಯ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ರಾಣಿ ಅವನ ಪಕ್ಕದಲ್ಲಿ ಇದ್ದಾಳ ಅನ್ನೋದು ಮುಖ್ಯ. ರಾಣಿನೇ ಇಲ್ಲದೆ ಹೋದರೆ ಸಾಮ್ರಾಜ್ಯ ಇದ್ದು ಏನು ಉಪಯೋಗ ಇಲ್ಲ, ಎಲ್ಲ ನಶ್ವರಾನೇ. ಸರ್, ನಿಮ್ಮ ಹೆಂಡತಿ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಲ್ವಾ? ಬರೀ ಪ್ರೀತಿ ಅಲ್ಲ ಬರ್ತಾನೆ, ಜಾನ್ ನೆಹರು ನನ್ನ ಜೀವ, ನನ್ನ ಜೀವಾಳ. ಎಲ್ಲರೂ ಜಾನ್ ನೆಹರು ತೀರ್ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನನಗೆ ಹಂಗೆ ಅನ್ನಿಸ್ತಿಲ್ಲ ಬರ್ತಾನೆ. ನನಗಿನ್ನೂ ಅವ್ರ ಮಾತು, ಅವ್ರ ನಗು, ಅವ್ರ ಹಾಡು ಈ ಕಿವಿದೆ ಗೋಯಿಂಗುಡ್ದಂಗೆ ಆಗ್ತಾ ಇದೆ. ಈಗಲೂ ಆಗಲೂ ಚಿನ್ನುಮರಿ ಬಂದೇ ಬಿಡ್ತಾರೆ ಅಂತ ನನಗೆ ಆಸೆ. ಸುಭೀಕ್ಷವಾಗಿದ್ದ ನನ್ನ ಕೋಟೆಯಲ್ಲಿ ಅವ್ರನ್ನ ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ.
ಆದರೆ ಕೋಟಿನ ಬಿಟ್ಟು ಅವ್ರು ದೂರ ಹೋಗ್ಬಿಟ್ಟಿದ್ದಾರೆ. ಏನು ಮೇಡಮ್ ಅವರು ಯಾರ ಬಗ್ಗೆನೋ ಯೋಚನೆ ಮಾಡ್ತಿರೋ ಹಾಗಿದೆ. ಇನ್ಯಾರ ಬಗ್ಗೆ? ನನ್ನ ಸುಬ್ಬನ ಬಗ್ಗೆನೆ. ಅವನನ್ನು ಹೆಂಗೆ ಇಂಪ್ರೆಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಚಂದನ ಅವರೇ, ನೀವೇನಾದರೂ ಹೆಲ್ಪ್ ಮಾಡ್ತೀರಾ? ಅಯ್ಯೋ, ನಾನೇನು ಹೆಲ್ಪ್ ಮಾಡೋಕ್ಕಾಗುತ್ತೆ, ನಂಗೆ ಅದೆಲ್ಲ ಬರಲ್ಲ. ಅಯ್ಯೋ, ಇಷ್ಟು ದಿವಸ ನನಗೆ ಹೆಲ್ಪ್ ಮಾಡಿದ್ದೀರಾ, ಇವಾಗ ನನಗೇನು ಗೊತ್ತಿಲ್ಲ ಅಂದರೆ ನಾನು ನಂಬೋದಕ್ಕಾಗುತ್ತಾ? ಪ್ಲೀಸ್ ಹೇಳಿ. ಅಲ್ಲ, ಸಡನ್ನಾಗಿ ಹೇಳಿ ಅಂದರೆ ನಾನು ಏನು ಅಂತ ಹೇಳಿ, ನಂಗೆ ಆ ಹುಡ್ಗನ ಬಗ್ಗೆ ಗೊತ್ತಿಲ್ಲ, ಏನಿಲ್ಲ. ಇಂಥವ್ರು ಅಂತ ಹೇಳಿದ್ರೆ ಅವಾಗ ಏನಾದರೂ ಹೇಳ್ಬೋದು. ಇಂಥವ್ರು ಅಂತ ಅಂದರೆ ಅವರು ತುಂಬ ಮಾತಾಡ್ತಾರಾ ಅಥವಾ ಕಡಿಮೆ ಮಾತಾಡ್ತಾರಾ, ಎಲ್ಲದಕ್ಕೂ ಓವರಾಗಿ ರಿಯಾಕ್ಟ್ ಮಾಡ್ತಾರಾ ಅಥವಾ ಎಲ್ಲದಕ್ಕೂ ಸಮಾಧಾನವಾಗಿರ್ತಾರ, ಹಾಗೆ. ನನ್ನ ಸುಬ್ಬ ತುಂಬ ಒಳ್ಳೆಯವನು. ಅವ್ನು ಎಷ್ಟು ಒಳ್ಳೆಯವನಂದರೆ ತನ್ನ ಪ್ರೀತಿಸಿದ ಹುಡುಗಿ ಹತ್ರ ಅವ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ದಿರೋಷ್ಟು ಒಳ್ಳೆಯವನು. ಅವ್ನ ಹುಡುಗಿ ಎಲ್ಲೇ ಇದ್ರು ಹೇಗೆ ಇದ್ರು ಸಂತೋಷವಾಗಿರ್ಲಿ ಅಂತ ಬಯಸೋನು. ಹಾಗಿದ್ರೆ ತುಂಬ ಎಮೋಷ್ನಲ್ ಹುಡುಗ ಅನ್ಸುತ್ತೆ. ಹೌದು, ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಆದರೆ ಅವ್ನ ಹುಡುಗಿಗಿಂತ ಇನ್ಯಾರೂ ಒಳ್ಳೆ ಫ್ರೆಂಡ್ ಇಲ್ಲ ಅಂತ ನಂಬ್ಕೊಂಡಿರೋನು. ಅವಳು ಮದುವೆ ಆತ್ ಹೋದ್ಮೇಲಂತೂ ಯಾರ ಜೊತೆನೂ ಹೋಗೋದಿಲ್ಲ. ಮನೆನೇ ಅರಮನೆ ಮಾಡಿಕೊಂಡು ಮಾಡ್ರನ್ ದೇವದಾಸ್ ಥರ ಇದ್ದಾನೆ. ಇವಾಗ ಹೇಳಿ, ಇಂಥ ದೇವದಾಸನ ಹೇಗೆ ಪ್ರೇಮದಾಸನಾಗಿ ಮಾಡೋದು ಅಂತ? ಎಲ್ಲ ಕ್ಯಾರೆಕ್ಟರ್ ಇರೋ ಹುಡುಗ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಟೈಮ್ ಕೊಡಿ. ನೀವು ಎಷ್ಟು ಬೇಗ ಯೋಚನೆ ಮಾಡಿ ಹೇಳ್ತೀರೋ ಅಷ್ಟು ಬೇಗ ಒಳ್ಳೇದಾಗತ್ತೆ ನನಗೆ. ಸರಿ ಸರಿ. ಅಂದ್ಹಾಗೆ ನೀವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಮೊದಲೇ ಹೇಳಿರ್ಲಿಲ್ವಾ? ಚಿಕ್ಕ ವಯಸ್ಸಿಂದ ಹೇಳ್ತಾನೆ ಇದ್ದಾರೆ. ಈಗಲೂ ಕೂಡ ನಮ್ಮ ಮದುವೆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಾರೆ. ಮನೆಯವರು ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳೋ ಅಂದರೆ ಅದಕ್ಕೂ ಒಪ್ತಿಲ್ಲ. ಅವನು ಒಪ್ತಾ ಇಲ್ಲ ಅಂತ ಅನ್ನೋದಕ್ಕಿಂತ ಈ ವಿಚಾರದಲ್ಲಿ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಯಾರನ್ನೋ ಪ್ರೀತಿ ಮಾಡಿ ಇನ್ನೂ ಅವಳನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾನ ಅವನು. ಪ್ರೀತಿ ಅನ್ನೋದೇ ಹಾಗೆ, ಯಾವಾಗ ಯಾವ ಟೈಮಲ್ಲಿ ಮೂಡುತ್ತೆ ಅಂತ ಹೇಳಕ್ಕೆ ಆಗಲ್ಲ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಪ್ರೀತಿ ನನ್ನ ಜೀವನದಲ್ಲಿ ಪ್ರೀತಿಗೆ ತುಂಬ ಮಹತ್ವ ಇದೆ. ಅದು ನನ್ನ ಜೀವನನ ಬೆಳಗುತ್ತೆ, ನನಗೊಂದು ದಾರಿದೀಪ ಮಾಡಿಕೊಡುತ್ತೆ ಅಂದ್ಕೊಂಡಿದ್ದೆ. ಆದರೆ ಖುಷಿಗಿಂತ ಬರೀ ನೋವೇ ಕೊಟ್ಬಿಡ್ತು. ಪ್ರೀತಿ ಅನ್ನೋದೇ ಹಾಗೆ, ಸುಳ್ಳು ಹೇಳ್ಸುತ್ತೆ, ನಮ್ಮದವ್ರಿಗೆ ಮೋಸ ಮಾಡುತ್ತೆ, ಅಸ್ತಿತ್ವನೇ ಕಳ್ಕೊಂಡು ಜೀವನನೇ ಇಲ್ದಲೇ ಇರೋ ಹಾಗೆ ಮಾಡಿಬಿಡುತ್ತೆ. ನನಗೋಸ್ಕರ ಒಂದೇ ಒಂದು ಸರಿ ಹಾಡ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.